ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಬನ್ನಿ, ಇವತ್ತು ನಾನು ನಿಮಗೆ ಒಂದು ಈ ರಸಮ್ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದರಲ್ಲಿ ಏನು ಅಂತಂದರೆ, ಇದು ಬೇಳೆ ರಸಮ್ ಅಲ್ಲ, ಟೊಮೊಟೊ ರಸಮೂ ಅಲ್ಲ, ಇದು ಡಿಫ್ರೆಂಟಾಗಿ ಬೀಟ್ರೋಟ್ ರಸಮ್. ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿಲ್ವೋ ಅವ್ರಿಗೋಸ್ಕರ ಈ ರಸಮ್ಮು. ಮತ್ತು ಯಾರೆಲ್ಲ ಹೊಸ್ದಾಗಿ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಅವರು ಈ ರೀತಿ ಟ್ರೈ ಮಾಡಿ. ಮೊದಲು ನಾನಿಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ, 1 ಕಪ್ ಬೀಟ್ರೋಟ್ ತೊಗೊಂಡಿದ್ದೀನಿ, ಮತ್ತು 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ, ಮತ್ತು 1 ಟೇಬಲ್ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು 2 ಬ್ಯಾಡ್ಗಿ, 1 ಗುಂಟೂರು, ಒಂದು 10 ರಿಂದ 12 ಕಾಳಷ್ಟು ಮೆಂತ್ಯ ಜಾಸ್ತಿ ಹಾಕ್ಬೇಡಿ, ಕಹಿ ಬಂದುಬಿಡುತ್ತೆ, ಅದಕ್ಕೋಸ್ಕರ. ಮತ್ತು ಇವಾಗ ಹಿಂಗು ಒಗ್ಗರಣೆಗೆ, ಹಿಂಗು ಬೇಡ ಅಂದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಯಾವ್ದಾದ್ರು ಹಾಕ್ಕೋಬೋದು. ಮತ್ತು ಅರಿಶಿನ, ಮತ್ತು ಸಾಸಿವೆ, ಒಗ್ಗರಣೆಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟೇ ಸ್ನೇಹಿತರೆ. ಇಷ್ಟು ಇಟ್ಕೊಂಡು ಒಂಥರ ಟೇಸ್ಟ್ ಅಂತೂ ಈ ರಸಮ್ದು ನಾನು ಹೇಳ್ತೀನಲ್ಲ ಅಷ್ಟು ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ರಸಮ್ ಟ್ರೈ ಮಾಡಿ ಬೇಜಾರಾಗಿರೋರು ಈ ಥರ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ನಾನು ಆಗಲೇ ಹೇಳ್ದಂಗೆ 1 ಕಪ್ ಬೀಟ್ರೋಟ್ ಹಾಕೋತಾ ಇದ್ದೀನಿ. ಇದು ನಿಮಗೆ ಸರಿಸುಮಾರು 5 ರಿಂದ 6 ಜನಕ್ಕೆ ಬೀಟ್ರೋಟ್ ಆಗುತ್ತೆ ರಸಮ್ಮು. ಮತ್ತು ಇದಕ್ಕೆ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೀಟ್ರೋಟು ಮತ್ತು ಟೊಮೊಟೊ ಮುಳುಗೋಷ್ಟು ನೀರು ಹಾಕ್ಕೋತೀನಿ. ನೀವು ಅಷ್ಟೇ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು. ಜಾಸ್ತಿ ಹಾಕ್ಕೊಂಡ್ರೆ ಇದು ತುಂಬ ಟೈಮ್ ತೊಗೊಳುತ್ತೆ. ಜೊತೆಗೆ ಇದನ್ನು ಕುಕ್ಕರಲ್ಲಿ ಕೂಡ ನೀವು 1 ವಿಷಲ್ ಮಾಡ್ಕೋಬೋದು. ಬೇಡ ಅನ್ನೋರು ಪಾತ್ರೆಲಾದರೂ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಮಾಡ್ಕೊಂಡ್ರೆ ಬೇಗ ಆಗುತ್ತೆ. ಟೈಮ್ ಇತ್ತು ಅಂದರೆ ಪಾತ್ರೆಯಲ್ಲಿ ಮಾಡಿ. ಇದಕ್ಕೆ ನಾನು 1-2 ಅರಳು ಉಪ್ಪು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇದು ಬೇಯ್ತಾ ಇರಲಿ. ಒಂದು ಸ್ವಲ್ಪ ಬೀಟ್ರೋಟ್ ಎಲ್ಲ ಒಂಚೂರು ಬೇಯ್ಕೊಳ್ಳಿ. ಅಷ್ಟೋ ತನಕ ನಾನು ಇಲ್ಲಿ ಒಂದು ರಸಮ್ಗೆ ಪೌಡ್ರು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಚಿಕ್ಕದೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದು ಬಾಣಲೆಗೆ ಆದಮೇಲೆ ನಿಮ್ಗೆ ಆಗಲೇ ಹೇಳ್ದಂಗೆ 1 ಸ್ಪೂನ್ ಧನಿಯಾನು ಅಷ್ಟೇ. ನಾನು ಇಲ್ಲಿ ನಿಮ್ಗೆ ಹೇಳ್ದಂಗೆ ಕ್ವಾಂಟಿಟಿ 5 ರಿಂದ 6 ಜನಕ್ಕೆ ರಸಮ್ ಆಗುತ್ತೆ. ಡಿಪೆಂಡ್ಸ್ ನೀವು ಯೂಸ್ ಮಾಡೋ ರೀತಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡ್ಕೊಳ್ಳಿ. ಇದು ಇಷ್ಟಕ್ಕೆ ನಾನು 1 ಟೇಬಲ್ ಸ್ಪೂನ್ ಧನಿಯಾ ಹಾಕ್ಕೊಂಡಿದ್ದೀನಿ. ಎಲ್ಲನೂ ನಾನು ತೋರಿಸ್ತಾ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸಪ್ರೇಟಾಗಿ ಹುರ್ಕೋಬೇಕು. ಒಂದ್ರ ಮೇಲೆ ಒಂದು ಹಾಕೊಂಡ್ರೆ ಏನಾಗುತ್ತೆ, ಒಂದೊಂದು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈಗ ಇದೊಂದು ಸ್ವಲ್ಪ ಧನಿಯಾ ಘಮ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತಲ್ವ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಈ ಥರ ಒಂದೊಂದೇ ಪದಾರ್ಥ ನಾನು ಏನು ನಿಮಗೆ ತೋರಿಸಿದ್ನೋ ಎಲ್ಲನೂ. ಆಮೇಲೆ ಇನ್ನೊಂದು ಏನಂದರೆ ಸ್ನೇಹಿತರೆ, ಈ ರಸಮ್ಗೆ ನಾನು ಹುಣ್ಸೆಹಣ್ಣು ಕಮ್ಮಿ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಹುಳಿ ಜಾಸ್ತಿ ಇಷ್ಟಪಡ್ತಾರೆ ಅನ್ನೋರಾದರೆ ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾವು ಹುಣ್ಸೆಹಣ್ಣು ಯೂಸ್ ಮಾಡೋದು ಕಮ್ಮಿ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ತೋರಿಸಿದ್ದೀನಿ. ನೀವು ಬೇಕಾದರೆ ಇದು ನಾನು ತೋರಿಸೋದಲ್ಲ ಅದರಿಂದ 1.5 ಪಟ್ಟು, ಅಂದರೆ 1 ನೆಲ್ಲಿಕಾಯಿ ಗಾತ್ರದಕ್ಕಿಂತ 1.5 ಅಷ್ಟು, ಒಂದು ಸ್ವಲ್ಪ ದಪ್ಪಕ್ಕಿರೋ ಅಷ್ಟು ಹಾಕ್ಕೊಳ್ಳಿ. ಈಗ ಧನಿಯಾ ಹುರಿದಾಯಿತು. ಈಗ ಇದಕ್ಕೆ ನಾನು ಮೆಣಸು ಜೀರಿಗೆ ತೊಗೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇದರಲ್ಲಿ ಜೀರಿಗೆನೂ ಅಷ್ಟೇ, ಜೀರಿಗೆ ಜಾಸ್ತಿ ಹಾಕಿದಷ್ಟು ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ತುಂಬ ಜಾಸ್ತಿ ಹಾಕಬೇಡಿ, ಅದು ಚೆನ್ನಾಗಿರಲ್ಲ. ಈಗ ಮೆಣಸು ಅಷ್ಟೇ ನಿಮ್ಮ ಖಾರಕ್ಕೆ ಅನುಸಾರವಾಗಿ. ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ 2 ಯೂಸ್ ಮಾಡಿದ್ದೀನಿ. ಜೊತೆಗೆ ಕಾಳು ಮೆಣಸು ಯೂಸ್ ಮಾಡಿರೋದ್ರಿಂದ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ, ಈ ಜೀರಿಗೆ ಎಲ್ಲ ಚಿಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಿಡಿತಾ ಇದೆ ಅಂತ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆದಮೇಲೆ ಇದನ್ನು ಕೂಡ ಎತ್ತಿ ಸಪ್ರೇಟ್ ಇಟ್ಕೊಳ್ಳಿ. ಈಗ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ 2, ಒಂದೇ ಒಂದು ಗುಂಟೂರು ಹಾಕ್ಕೊಂಡಿದ್ದೀನಿ ಖಾರ ಇರಲಿ ಅಂತ, ಮತ್ತು ಒಂದು 12 ಕಾಳು ಮೆಂತ್ಯ ತೊಗೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಬೀಟ್ರೋಟಲ್ಲೇ ಕಲರ್ ಬಿಟ್ಟಿರುತ್ತೆ, ಬಟ್ ಆದರೂ ಇದನ್ನು ಹಾಕೋದ್ರಿಂದ ಟೇಸ್ಟು ಮತ್ತು ಕಲರ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಒಂದ್ಸಲ ಈ ಥರ ಹಾಕಿ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಬಂತು ಅಂತ ನನಗೆ. ಈಗ ನಾನು ಇದು ಫ್ರೈ ಆಯಿತು. ಈಗ ಫ್ರೈ ಆಗಿದ್ದು ಇದನ್ನು ಕೂಡ ಎತ್ತಿ ಸಪ್ರೇಟ್ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಕಾಳನ್ನ ಜಾಸ್ತಿ ಇದು ಮಾಡ್ಕೊಬೇಡಿ, ಸೀದೋಗ್ಬಿಟ್ರೆ ರಸಮ್ ಕಹಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಬೇಕಾದ್ರೆ ನೀವು ಫ್ಲೇಮ್ನ ಆಫ್ ಮಾಡಿ ಇಟ್ಕೊಂಡು ಮೆಂತ್ಯ ಕಾಳನ್ನ ಹಾಕಿ, ಆಗ ಪಾತ್ರೆ ಇರೋ ಬಿಸಿಲೇ ಕಾಳು ಇದಾಗೋಗುತ್ತೆ. ಈಗ ಅದನ್ನೆಲ್ಲ ನಾನು ಒಂದು ಮಿಕ್ಸಿಗೆ ಹಾಕ್ಕೊಂಡು, ಈಗ ಇದಕ್ಕೆ ನಾನು ಆಗಲೇ ಕರಿಬೇವು ತೋರಿಸಿದ್ನಲ್ಲ ಅದರಲ್ಲಿ ಅರ್ಧ ಕರಿಬೇವನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ, ಇನ್ನು ಅರ್ಧ ಒಗ್ಗರಣೆಗೆ ಇಟ್ಕೊತೀನಿ. ಈಗ ಇದನ್ನ ಇಟ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರೋಣ. ಈಗ ನೋಡಿ ಈ ಥರ ಪೌಡ್ರ್ ಆಗಿದೆ. ಇದನ್ನು ಇನ್ನೂ ಪೌಡ್ರ್ ಆಗುತ್ತೆ. ನೀವು ಫೈನ್ ಪೌಡ್ರ್ ಬೇಕು ಅಂದರೆ ಫೈನ್ ಪೌಡ್ರ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಕೋರ್ಸ್ ಪೌಡ್ರ್ ಆದರೂ ಮಾಡ್ಕೊಳ್ಳಿ. ಈಗ ಇಲ್ಲಿ ನೋಡಿರಿ, ನಾನು ಆಗಲೇ ರಸಮ್ ಇಟ್ಟಿದ್ನಲ್ಲ, ಬೀಟ್ರೋಟು ಮತ್ತು ಟೊಮೊಟೊ ಬೇಯಕ್ಕೆ ಇಟ್ಟಿದ್ನಲ್ಲ, ಅದೀಗ ಚೆನ್ನಾಗಿ ಬೆಂದಿದೆ. ಈಗ ಈ ಥರ ಬೆಂದಾದ್ಮೇಲೆ ಇದನ್ನು ಸ್ವಲ್ಪ ಆರಾಗಿ ಬಿಟ್ಟ ಮೇಲೆ ಒಂದೊಂದಾಗಿ ಸಪ್ರೇಟ್ ಎತ್ಕೊಳ್ಳಿ. ಇದು ಬೀಟ್ರೋಟು ಮತ್ತು ಟೊಮೊಟೊ ಸಿಪ್ಪೆ ಒಬ್ಬೊಬ್ರು ಯೂಸ್ ಮಾಡಲ್ಲ, ಅಂಥವ್ರು ಬೇಕಾದ್ರೆ ಸಿಪ್ಪೆನ ಎಡ್ಕೊಂಡು ಬಿಡಿ, ಇದರಲ್ಲಿ ಎಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ಏನಿಲ್ಲ ನಾವು ಯೂಸ್ ಮಾಡ್ತೀವಿ ಅನ್ನೋರು ಹಾಗೆ ಇದು ಮಾಡ್ಕೊಳ್ಳಿ. ಇದನ್ನೆಲ್ಲ ಒಂದು ಕಡೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಆರಕ್ಕೆ ಬಿಡಿ. ಆರಾದಮೇಲೆ ಇದನ್ನು
ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಟೊಮೊಟೊ ಮತ್ತು ಬೀಟ್ರೋಟ್ ಎರಡು ನೀಟಾಗಿ ಪೇಸ್ಟ್ ಆಗಬೇಕು. ಆದಮೇಲೆ ಇವಾಗ ನೋಡಿ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಈಗ ರಸಮ್ಗೆ ಒಗ್ಗರಣೆಗೆ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕೋತಾ ಇದ್ದೀನಿ, ಒಂದು 2-3 ಟೇಬಲ್ ಸ್ಪೂನು. ನೀವು ಬೇಕಾದರೆ ಕಮ್ಮಿ ಯೂಸ್ ಮಾಡೋರಾದರೆ ಕಮ್ಮಿ ಯೂಸ್ ಮಾಡ್ಕೊಳ್ಳಿ. ನಾನು ಅರೌಂಡ್ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದು ಎಣ್ಣೆ ಕಾಯಲಿ ಸ್ವಲ್ಪ. ಕಾದ್ಮೇಲೆ ಇದಕ್ಕೆ ನಾನು ಇವಾಗ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಮತ್ತು 1 ಗುಂಟೂರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು, ಅರ್ಧ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಮತ್ತು ಇನ್ನು ಅರ್ಧ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ. ಈಗ ಇದಕ್ಕೆ ನಾನು ಆಗಲೇ ಪೌಡ್ರ್ ಇಟ್ಕೊಂಡಿದ್ನಲ್ಲ ರಸಮ್ ಪೌಡರ್, ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಚಿಟಿಕೆ ಹಿಂಗೆ ಹಾಕ್ತಾಯಿದ್ದೀನಿ. ನೀವು ಹಿಂಗೆ ಯೂಸ್ ಮಾಡಲ್ಲ ಅನ್ನೋರು ಬೆಳ್ಳುಳ್ಳಿ ಬೇಕಾದರೆ ಈ ಸಮಯದಲ್ಲಿ ಜಜ್ಜಿ ಸೇರಿಸ್ಕೊಳ್ಳಿ. ರಸಮ್ಗೆ ಬೆಳ್ಳುಳ್ಳಿ ಎಷ್ಟು ಹಾಕ್ತಾರೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಫ್ಲೇಮ್ ಕೂಡ ಕಮ್ಮಿ ಇಟ್ಕೊಂಡಿರಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಮತ್ತು ಇವಾಗ ನಾನು ಬೀಟ್ರೋಟು ಮತ್ತು ಟೊಮೊಟೊ ರುಬ್ಬಿಟ್ಕೊಂಡಿದ್ದಲ್ಲ ಇದನ್ನು ಹಾಕ್ತಾಯಿದ್ದೀನಿ. ಈಗ ಒಬ್ಬೊಬ್ಬರಿಗೆ ಈ ಬೀಟ್ರೋಟ್ದು ಒಂದು ಲೈಕ್ ಒಂಥರ ಇದ್ರ ಥರ ಸಿಗುತ್ತೆ, ತರ್ತರಿ ಥರ ಸ್ವಲ್ಪ ಅದು ಸಿಗುತ್ತೆ. ಅದು ಇಷ್ಟ ಇಲ್ಲ ಅನ್ನೋರು ಬೇಕಾದ್ರೆ ನೀವು ಜ್ಯೂಸ್ನ ಸೋಸ್ಕೊತಿರಲ್ಲ ನೀಟಾಗಿ, ಆ ಥರ ಒಂದು ಇದು ಸೋಸೋದ್ರಲ್ಲಿ ಬೇಕಾದ್ರೆ ಸೋಸ್ ಹಾಕ್ಕೊಳ್ಳಿ. ಇಲ್ಲ ಏನೂ ಇಲ್ಲ ಅನ್ನೋರು ಡೈರೆಕ್ಟ್ ರುಬ್ಬಿರೋದನ್ನ ಹಾಗೆ ಹಾಕ್ಕೋಬೋದು. ಜೊತೆಗೆ ಈಗ ನಾನು ನೀರು ಸೇರಿಸಿದ್ದು ಬೀಟ್ರೋಟ್ ಆಗಲೇ ಬೇಯಿಸಿ ಸಪ್ರೇಟ್ ಮಾಡಿಟ್ಕೊಂಡಿದ್ದಲ್ಲ ಆ ನೀರು. ಮತ್ತು ಈಗ ರಸಮ್ಗೆ ನನಗೆ ಎಷ್ಟು ನೀರು ಬೇಕೋ ಅಷ್ಟು ಜಾರಿಗೆ ಹಾಕ್ಕೊಂಡು ನೀರು ಹಾಕೋತಾ ಇದ್ದೀನಿ. ನೀವು ಅಷ್ಟೇ ನಿಮಗೆ ರಸ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ರಸಮು ಅಷ್ಟು ನೀರು ಸೇರಿಸ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬೀಟ್ರೋಟು ಸ್ವೀಟ್ ಹೊಡೆಯಲ್ಲ ರಸಮ್ಮು. ನಾವು ಉಪ್ಪು, ಖಾರ, ಮೆಣಸು, ಜೀರಿಗೆ, ಧನಿಯಾ ಎಲ್ಲ ಹಾಕಿರ್ತೀವಲ್ಲ, ಆ ರಸಮ್ ಟೇಸ್ಟೇ ಸೂಪರಾಗಿರುತ್ತೆ. ಒಂದು ಸಲ ನೀವು ಅಷ್ಟೇ ಟ್ರೈ ಮಾಡಿ ನೋಡಿ. ಎಷ್ಟು ಕೆಂಪು ಕಲರ್ ಆಗಿದೆ ರಸಮ್ಮು. ಆ ಹಿಂಗೆ ಹಾಕಿದ್ದೀವಲ್ಲ ಆ ಘಮ ತುಂಬ ಚೆನ್ನಾಗಿ ಕೊಡ್ತಾ ಇರುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಆವಾಗಲೇ ತೊಗೊಂಡಿದ್ನಲ್ಲ ನಾನು ಬೆಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ರಸಮ್ ಟೇಸ್ಟೇ ಚೇಂಜ್ ಇರುತ್ತೆ. ನೀವು ಒಂದು ಸಲ ಬೆಲ್ಲ ಹಾಕಿ. ಮತ್ತು ಈ ಸಮಯದಲ್ಲಿ ನಾನು ಹುಣ್ಸೆಹಣ್ಣು ನೀರಲ್ಲಿ ನೆನೆಸಿಟ್ಕೊಂಡಿದ್ದಲ್ಲ ಆ ಹುಣ್ಸೆಹಣ್ಣನ್ನ ಕಲಸಿ ಸೇರಿಸ್ಕೊತಾ ಇದ್ದೀನಿ. ನೀವು ಹುಳಿ ಜಾಸ್ತಿ ಬೇಕು ಅನ್ನೋರು ಈ ಟೈಮಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಟೊಮೊಟೊನೂ ಹಾಕಿರ್ತೀವಿ, ಸೊ ನೋಡಿಕೊಂಡು ಹುಳಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹುಳಿ ಜಾಸ್ತಿ ಆಗಿದ್ದರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ. ಇಲ್ಲ ಹುಳಿ ಕರೆಕ್ಟಾಗಿತ್ತು ಅಂದರೆ ಸುಮ್ಮನೆ ಹಾಗೆ. ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಈಗ ಇದನ್ನು ಒಂದು ಕುದಿಸ್ಕೊಳ್ಳೋಣ. ಚೆನ್ನಾಗಿ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬೆಲ್ಲ ಎಲ್ಲ ಹಾಕಿರ್ತೀವಲ್ವ, ಸೊ ಅದಕ್ಕೆ. ಮತ್ತು ನಾನೀಗ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊತಾ ಇದ್ದೀನಿ, ಸಾಕಾ ನನಗೆ ಇದು ಅಂತ. ಇಲ್ಲಾಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು ಇವಾಗ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಆಗಲೇ ನಾವು ಬೀಟ್ರೋಟ್ ಬೇಯೋಕ್ಕೆ ಉಪ್ಪು ಹಾಕ್ಕೊಂಡಿದ್ವಿ, ಆ ನೀರು ಸಮೇತ ಹಾಕಿರ್ತೀವಿ. ಸೊ ಅದಕ್ಕೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಜಾಸ್ತಿ ಆಗೋದ್ರೆ ಕಮ್ಮಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ನೀರು ಹಾಕ್ಬಿಟ್ರೆ ಜಾಸ್ತಿ ಮತ್ತು ಫುಲ್ಲು ನೀರಾಗಿಬಿಡುತ್ತೆ. ಅದಕ್ಕೋಸ್ಕರ ಉಪ್ಪನ್ನ ಸ್ವಲ್ಪ ನೋಡಿ ಸೇರಿಸ್ಕೊಂಡು ಇವಾಗ ಇದನ್ನು ನಾವು ಹೀಗೆ ಕುದಿಯೋಕ್ಕೆ ಬಿಡೋಣ ರಸಮ್ನ. ಒಂದು 10 ನಿಮಿಷ ಸ್ನೇಹಿತರೆ. ಮನೇಲಿ ಒಂದು ಬೀಟ್ರೋಟ್ ಇತ್ತು ಅಂತಂದರೆ ಎಷ್ಟು ಬೇಗ ಆಗುತ್ತೆ ಗೊತ್ತಾ. ಆಮೇಲೆ ಬೀಟ್ರೋಟಲ್ಲಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ನಮಗೆ. ಆಲ್ಮೋಸ್ಟ್ ಅಲ್ಲಿ ನಾನು ಎಷ್ಟೊಂದು ಲಾಸ್ಟ್ ಟೈಮ್ ಬೀಟ್ರೋಟ್ ಪಲ್ಯ ಮಾಡಬೇಕಾದ್ರೂ ಹೇಳಿದೆ ಈ ಬೀಟ್ರೋಟಲ್ಲಿ ನಮ್ಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂತ. ನೀವು ಅಷ್ಟೇ ಮನೇಲಿ ಒಂದು ಸಲ ಟ್ರೈ ಮಾಡಿ. ನಾನು ತೋರಿಸಿರೋ ರೀತಿ ಇಲ್ಲ ನಿಮಗೆಲ್ಲ ಗೊತ್ತಿರೋರಾದರೆ ಕಮೆಂಟ್ ಮುಖಾಂತರ ತಿಳಿಸಿ, ಆಲ್ರೆಡಿ ಮನೇಲಿ ಟ್ರೈ ಮಾಡಿದರೆ. ಈಗ ಇದು ಒಂದು 10 ನಿಮಿಷ ಕುದಿದ್ಮೇಲೆ ರೆಡಿ ಆಯಿತು. ನಾನೀಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ಫುಲ್ಲಾಗಿ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಸ್ನೇಹಿತರೆ. ಬೀಟ್ರೋಟು ರಸಮ್ಮು ಅಷ್ಟೇ ಚೆನ್ನಾಗಿ ಬಂದಿತ್ತು. ನೀವು ಅಷ್ಟೇ ಮನೇಲಿ ಒಂದು ಸಲ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ತೋರಿಸ್ತಾ ಇದ್ದೀನಲ್ಲ ರಸಮ್ಮು ನೋಡಿ ಎಷ್ಟು ಉದ್ದುದ್ರಾಗಿ ಅನ್ನ ಮಾಡಿದೆ, ಅದಕ್ಕೆ ಈ ರಸಮ್ ಹಾಕ್ಕೊಂಡು ತಿನ್ನೋದ್ರೆ ಜೊತೆಗೆ ನಂಚ್ಕೊಳ್ಳೋಕೆ ಒಂದು ಸಂಡಿಗೆನೋ ಹಪ್ಪಳ ಯಾವುದಾದ್ರೂ ಒಂದು ಏನಾದರೂ ಇದ್ರಂತೂ ರಸಮ್ ಕಾಂಬಿನೇಷನ್ಗೆ ಸೂಪರಾಗಿರುತ್ತೆ. ಯಾರೆಲ್ಲ ನನ್ನ ವೀಡಿಯೋ ನೋಡ್ರೋ ಅವ್ರಿಗೆಲ್ಲ ಧನ್ಯವಾದಗಳು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ನಾಳೆ ಮತ್ತೊಂದು ವೀಡಿಯೋ ಜೊತೆಗೆ ಭೇಟಿ ಆಗ್ತೀನಿ.